ನಿಮ್ಮ ಮಕ್ಕಳಲ್ಲ. ಆ ಮಕ್ಕಳು ನಿಮ್ಮಿಂದ ಬಂದಿರಬಹುದು, ಆದರೆ ಮಕ್ಕಳ ಆಯ್ಕೆ ಏನು, ಆಸಕ್ತಿ ಏನು, ಅಭಿರುಚಿ ಏನು ಎನ್ನುವುದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡಿಕೊಳ್ಳದೆ ನಮ್ಮ ಆಕಾಂಕ್ಷೆಯನ್ನ, ನಮ್ಮ ಇಚ್ಛೆಯನ್ನ ನಾವು ಮಕ್ಕಳಿಗೆ ಹೇಳಬಾರದು. ಆದ್ರೆ ಇವತ್ತು ನಾವೆಲ್ಲ ಹೆತ್ತವರು ಕೂಡ, ಬರೀ ಹೆತ್ತವರು ಮಾತ್ರ ಅಲ್ಲ ಮಕ್ಕಳೇ, ನಮ್ಮ ಸುತ್ತಲ ಸಮಾಜ ಕೂಡ ಹೇಗಿದೆ ಅಂತ ಹೇಳಿದ್ರೆ ಇದೇ ಕೋರ್ಸ್ನ ತಗೋಬೇಕು, ಇಷ್ಟು ಅಂಕಗಳನ್ನ ಮಾತ್ರ ಪಡಿಬೇಕು. ಈ ರೀತಿಯಲ್ಲಿ ಕೆಲವು ಪೂರ್ವ ನಿಶ್ಚಿತವಾದಂತಹ ಖಚಿತವಾದಂತಹ ಚಿಂತನೆಗಳನ್ನ ಮಕ್ಕಳಿಗೆ ಹೇರುವ ಮುಖಾಂತರ ಶೈಕ್ಷಣಿಕ ಮಾರುಕಟ್ಟೆಯ ಪ್ರಣೀತವಾದಂತಹ ಆಲೋಚನಾ ಕ್ರಮಗಳನ್ನ ನಮ್ಮ ಮಕ್ಕಳ ಮೇಲೆ ಹೇರುವ ಮುಖೇನ ನಾವು ನಮ್ಮ ಮಕ್ಕಳ ಆಸಕ್ತಿಯನ್ನ, ಅಭಿರುಚಿಯನ್ನ ಎಲ್ಲೋ ಒಂದ್ ಕಡೆ ಕೊಡ್ತಾ ಇದ್ದೇನೆ. ಹಿಂದೆಲ್ಲ ಒಂದು 25 ವರ್ಷದ ಕೆಳಕ್ಕೆ ಅಥವಾ 50 ವರ್ಷದ ಕೆಳಕ್ಕೆ ಮಕ್ಕಳನ್ನ ಹಾಡಿ ಹೇಳಿದ್ರು, ಕತೆ ಹೇಳಿದ್ರು, ರಂಜಿಸ್ತಾ ಇದ್ರು, ಮಲಗಿಸ್ತಾ ಇದ್ರು, ಊಟ ಮಾಡಿಸ್ತಾ ಇದ್ರು. ಹಾಡು ಕೇಳದೆ, ಕತೆ ಕೇಳದೆ ಮಕ್ಕಳು ಮಲಗ್ತಾ ಇರಲಿಲ್ಲ. ಆದ್ರೆ ಇವತ್ತಾಗಲ್ಲ. ಮಕ್ಕಳಿಗೆ ಊಟ ಮಾಡಿಸೋದು, ಮಕ್ಕಳನ್ನ ಗಲಾಟೆ ಮಾಡೋದು, ಹಾಗೆ ಸಮಾಧಾನ ಮಾಡೋದು, ಟಿವಿ ಹಾಕಿಯೋ ಮೊಬೈಲ್ ಹಾಕೊಟ್ಟು. ಮಕ್ಕಳಲ್ಲ, ನಾವು ಕೆಟ್ಟವರು ಹೇಗೆ ಬದಲಾಗ್ತಾ ಇದೆ ಗಮನಿಸಿ. ಅಷ್ಟು ಮಾತ್ರವಲ್ಲ, ಮಕ್ಕಳೆಲ್ಲಾದ್ರೂ ಕತೆ ಪುಸ್ತಕ ಓದ್ತಾ ಇದ್ರೆ, ಎಲ್ಲೋ ಸ್ಪೋರ್ಟ್ಸ್ ನನಗೆ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಅಂತ ಹೇಳಿದ್ರೆ, ಏನೋ ಒಂದು ವರ್ಷ ಗೀತ ರಚನೆ ಮಾಡ್ತಾ ಇದ್ರೆ, ಅದೇ ನೀನು ಊಟ ಕತ್ತ, ಅದೇ ನಿನ್ಗೆ ಅನ್ನ ಹಾಕತ್ತ, ನೀನು ಮಾಸ್ ತೆಗಿ 190 ತೆಗೆದ್ರು ಸಾಕಾಗಲ್ಲ. ಯಾಕಂದ್ರೆ ಹೋಯ್ತು 90 ತೆಗ್ರಿ ಅಂತ ನಮ್ಮ ಮಕ್ಕಳನ್ನ ಬರಲ್ಲ. 90 ತೆಗಿಯಪ್ಪ ನೀನು ಅಂತ ಬೆಂಕಟ್ಟಲ್ಲ. ಮಕ್ಕಳೇ, ಕಲಿಕೆ ಎನ್ನುವುದು, ಶಿಕ್ಷಣ ಎನ್ನುವುದು ಜ್ಞಾನಾರ್ಜನೆಯ ಹೊರತು ಅಂಕಗಳಿಕೆ ಅಲ್ಲ. ಬಹುಶಃ ಈ ವಿಚಾರವನ್ನ ಮನವರಿಕೆ ಮಾಡಿಕೊಳ್ಬೇಕಾದ ತುರ್ತು ಇವತ್ತಿನ ಸಂಗೀತ ಸನ್ನಿವೇಶದಲ್ಲಿ ಪಾಠ ಮಾಡ್ತಾ ಇರುವಂತ ನನ್ನಂತ ಅದೆಷ್ಟೋ ಅಧ್ಯಾಪಕರ ಮುಂದಿದೆ ಆ ಸವಾಲು. ವಿದ್ಯಾರ್ಥಿಗಳೇ, ಒಂದು ನೆನಪಿಟ್ಕೊಳ್ಳಿ, ಬದುಕೋದಕ್ಕೆ ಹಣ ಬೇಕು, ಆದ್ರೆ ಹಣವೇ ಜೀವನ ಅಲ್ಲ, ಹಣವೇ ಯಾವತ್ತೂ ಬದುಕಲ್ಲ. ನೀವು ಬಹಳ ಫೇಮಸ್ ಆದಂತ ಸಿನಿಮಾ ನಟ ಕಮಲ ಹಾಸನ್, ರಜನಿಕಾಂತ್ ಅವರೆಲ್ಲ ಇಂಟರ್ವ್ಯೂ ಹೇಳಿರುವಂತ ಮಾತು ಕೇಳಿರ್ಬೋದು. ಅಗಾಧವಾದಂತ ಹಣ ಇದೆ, ಯಾಕೆ ನಮ್ಮ ಚಾಕ್ರಿ ತಗೊಳ್ಳಿ, ಕೀರ್ತಿ ಇದೆ, ಸಂಪತ್ತಿದೆ, ತಲೆಮಾರಿಗಳಿಗೂ ಆಗುವಷ್ಟು ಹಣ ಮಾಡಿಟ್ಕೊಂಡಿದ್ದಾರೆ. ಆದ್ರೆ ಮನುಷ್ಯನಿಗೆ ಮೂಲಭೂತವಾಗಬೇಕಾಗೋದು ನೆಮ್ಮದಿ, ಶಾಂತಿಯ ಬದುಕು.